ನಮಸ್ಕಾರ ವೀಕ್ಷಕರೇ, ದರ್ಶನ್ ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ 2025ರ ಉಳಿದ 16 IPL ಪಂದ್ಯಗಳು ಒಂದು ವಾರದ ಕಾಲ ಮುಂದೂಡುವಂತೆ BCCI ತನ್ನ ನಿರ್ಧಾರವನ್ನು ತಿಳಿಸಿತ್ತು. ಯಾಕಂತಂದರೆ ಈ ಸಂದರ್ಭದಲ್ಲಿ BCCI ಭಾರತ ಸರ್ಕಾರ, ಭಾರತೀಯ ಸೇನೆ ಮತ್ತು ಭಾರತೀಯ ಜನರ ಪರ ನಿಲ್ಲಬೇಕಾದಂಥ ಜವಾಬ್ದಾರಿ ಅವ್ರಿಗಿರೋದ್ರಿಂದ ಒಂದು ವಾರದ ಕಾಲ ಏನು ಈ ಎಲ್ಲ ಪಂದ್ಯಗಳನ್ನು ಸಹ ಮುಂದೂಡುವಂತೆ ಹೇಳಿತ್ತು. ಅದ್ರ ಜೊತೆಯಲ್ಲೇ ಒಂದು ವಾರದ ಬಳಿಕ ಮುಂದಿನ ಪಂದ್ಯಗಳು ಎಲ್ಲಿ ನಡೀತದೆ ಅಂತೇಳಿ ಒಂದು ನಿರ್ಧಾರವನ್ನು ಸಹ ತಿಳಿಸಲಾಗಿತ್ತು. ಒಂದು ವೇಳೆ ಒಂದು ವಾರದ ಬಳಿಕ ದೇಶದಲ್ಲಿ ಪರಿಸ್ಥಿತಿ ಸುಧಾರಿಸಿದ್ರೂ ಸಹ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ BCCI ಸಹ ಮುಂದೆ ಬರೋದಿಲ್ಲ. ಯಾಕಂತಂದರೆ ಈ ಭಾರತ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಪಂದ್ಯಗಳಲ್ಲಿ ಯಾವುದೇ ರೀತಿಯಂಥ ಒಂದು ಅಚಾತುರ್ಯ ನಡೆದು ಸಹ ಭಾರತ ಸರ್ಕಾರಕ್ಕೆ ಒಂದು ಅವಮಾನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಪಾಕಿಸ್ತಾನ ಮಾಡ್ತಕ್ಕಂಥ ಒಂದು ಕುತಂತ್ರದಿಂದ ಬೇರೆ ದೇಶದ ಆಟಗಾರರಿಗೂ ಸಹ ಇಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈಗ ದಕ್ಷಿಣ ಭಾರತದಲ್ಲಿ ಉಳಿದ ಎಲ್ಲ ಪಂದ್ಯಗಳು ನಡೆಸೋದಕ್ಕೆ ಈಗ ಚಿಂತನೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಖಚಿತವಾದ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಬೆಂಗಳೂರು ಮತ್ತು ಹೈದರಾಬಾದ್ ಚಿನ್ನಸ್ವಾಮಿ ಮತ್ತು ಹೈದರಾಬಾದ್ನಲ್ಲಿ ಪಂದ್ಯಗಳನ್ನು ನಡೆಸೋದಕ್ಕೆ ಈಗ BCCI ಸಹ ಚಿಂತನೆ ಮಾಡಿದ್ದಾರೆ. ಇದು ಒಂದು ಕಡೆ ಖಚಿತ ಅಂತ ಸಹ ಹೇಳಲಾಗ್ತಿರುವಂಥದ್ದು. ಒಂದು ವಾರದ ಬಳಿಕ ಏನು ಈ ನಿರ್ಧಾರವನ್ನು ಪ್ರಕಟ ಮಾಡಿಲ್ವಾ ಅಂತಂದಾಗ ಸಂದರ್ಭದಲ್ಲಿ ಇನ್ನು ಉಳಿದ 16 ಪಂದ್ಯಗಳು ಇನ್ನು ಸೆಪ್ಟೆಂಬರ್ಗೆ ಶಿಫ್ಟ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರ್ತಕ್ಕಂಥದ್ದು. ಯಾಕಂತಂದರೆ ಮುಂದಿನ ತಿಂಗಳಲ್ಲಿ WTC ಚಾಂಪಿಯನ್ಶಿಪ್ ಇರ್ತಕ್ಕಂಥದ್ದು. ಅದರಲ್ಲಿ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ಈ ಫೈನಲ್ ಪಂದ್ಯ ಸಹ ನಡೀತಾ ಇದೆ. ಹಾಗಾಗಿ ಮುಂದಿನ ವಾರದೊಳಗೆ ಈ ಒಂದು ನಿರ್ಧಾರವನ್ನು ಪ್ರಕಟ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ನಿರ್ಧಾರ ಏನಾದರೂ ಸೆಪ್ಟೆಂಬರ್ಗೆ ಶಿಫ್ಟ್ ಆಗುತ್ತೆ ಅಂದರೆ ಸಹ ಇದರಲ್ಲೂ ಸಹ ಆಶ್ಚರ್ಯ ಇಲ್ಲ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿಕೊಂಡೇ ಒಂದು ಕಠಿಣವಾದ ಪರಿಸ್ಥಿತಿ ಇರೋದ್ರಿಂದನೇ ಇವೆಲ್ಲ ನೋಡಿಕೊಂಡು ಈಗ ಮುಂದಿನ ಪಂದ್ಯಗಳನ್ನು ಎಲ್ಲಿ ಮಾಡಬೇಕು ಅಂತಕ್ಕಂಥ ಸಹ ಶಿಫ್ಟ್ ಮಾಡ್ತಾರೆ. ಅದ್ರ ಜೊತೆಯಲ್ಲೇ ಈಗ ಒಂದು ವೇಳೆ ಏನಾದರೂ ಈಗ ಒಂದು ವಾರದಲ್ಲೇ ಈ ಎಲ್ಲ ಪಂದ್ಯಗಳಂದರೆ ಮುಂದಿನ ವಾರ ನಿರ್ಧಾರ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪಂದ್ಯಗಳು ಸಹ ಬೆಂಗಳೂರು ಮತ್ತು ಹೈದರಾಬಾದಲ್ಲೇ ನಡೆಯುತ್ತೆ ಅಂತೇಳಿದರೂ ಸಹ ಯಾವುದೇ ರೀತಿಯಾದಂಥ ಆಶ್ಚರ್ಯ ಸಹ ಇಲ್ಲ. ಯಾಕಂದರೆ ಇವೆಲ್ಲ ಒಂದು ಕಡೆ ಚರ್ಚೆ ಆಗ್ತಾ ಇರ್ತಕ್ಕಂಥ ಒಂದು ಕಡೆ ಖಚಿತ ಅಂತ ಸಹ ಹೇಳಾಗ್ತಿರುವಂಥದ್ದು. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಆಗಿತ್ತು. ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.